ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಾಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕಮೆಂಟ್ಸು ಮೊನ್ನೆಯಿಂದ ಸ್ಟಾರ್ಟ್ ಆಗ್ಯಾವ. ರಾಯರ ಸೇವಾ ನಾವು ಹಿಡಿಬೇಕಂತೀವಿ ಅಂಥೇಳಿ ನನಗೆ ಸಪ್ರೇಟ್ ಪೂಜಾ ಹೇಳೋದು ಬಹಳ ಕಷ್ಟ ಆಗ್ಬಿಡ್ತಾರೆ. ಕಷ್ಟ ಅಂದ್ರೆ ಇನ್ನು ಟೈಮ್ ಇರಂಗೇ ಇಲ್ಲ. ಮುಂಜಾನೆ ಟೈಮ್ನಾಗ ಎಲ್ಲರೂ ನೋಡ್ತೀರಿ. ಇವತ್ತೇನದ, ನಾನು ರಾಯರ ಸೇವಾ ಇವತ್ತಿನಿಂದ ಸೋಮವಾರ ತನಕ 5 ದಿವಸ ಸೇವಾ ಆಗ್ತದೆ. ಅದಕ್ಕೆ 5 ದಿವಸ ಹಿಡಿಬೇಕು ಅಂತ ತಿಳ್ಕೊಂಡು ಮಾಡ್ಲಿಕತ್ತೀನಿ. ಮತ್ತು ನೀವು ಯಾರ ಮಾಡೋರಿದ್ರು ನಾಳೆಯಿಂದ ಹಿಡಿದ್ರೂ ನಡೀತದೆ. ನಾಳೆಯಿಂದ ಮಂಗಳವಾರವರೆಗೂ ಮಾಡೋದು, ಅಥವಾ ಶನಿವಾರದಿಂದ ಹಿಡಿದು ಶನಿವಾರ ಐತವಾರ ಸೋಮವಾರ 3 ದಿವಸ ಆಗ್ತದೆ. ಆಮೇಲೆ 2 ದಿವಸ 5 ದಿವಸ 7 ದಿವಸ 3 ದಿವಸ ಶನಿವಾರದಿಂದ 3 ದಿವಸ ಮಾಡಿದರೂ ನಡೀತದೆ. ನೋಡ್ರಿ, ಮೊದಲೇ ನಾವು ಯಾವ ಜಾಗದೊಳಗೆ ಮಾಡ್ತಿರ್ತೀವಿ ಅದನ್ನು ಸ್ವಚ್ಛಾಗಿ ಚೆಂದಾಗಿ ಒರೆಸ್ಕೊಂಡು ಕ್ಲೀನಾಗಿ ಇಟ್ಕೊಂಡು ರಂಗೋಲಿ ಹಾಕಿ ದೀಪ ಹಚ್ಚಿಡೋದು. ಫಸ್ಟ್ ದೀಪ ಹಚ್ಚಿಡೋದು, ರಂಗೋಲಿ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು. ಆಮೇಲೆ ಫಸ್ಟ್ ಡೇ ಸಂಕಲ್ಪ ಮಾಡಿಕೊಂಡೆ ಸಂಕಲ್ಪ ಪೂರ್ವಕವಾಗಿ ಮಾಡಿದ ಸೇವೆ ಅಂದರೆ ಕಂಪ್ಲೀಟ್ ಆಗ್ತದೆ, ದೇವರಿಗೆ ಮುಟ್ತದೆ. ನಮ್ಮ ಮನಸ್ಸೊಳಗೂ ಸಂಕಲ್ಪ ಮಾಡಿ ಹಿಡ್ದೀನಿ, ಇದನ್ನು ಇಷ್ಟು ದಿವಸ ನಾನು ಮಾಡ್ಲಿಕ್ಕತ್ತೀನಿ ಅನ್ನೋ ಒಂದು ಮನಸ್ಸೊಳಗೂ ಮೆಂಟಾಲಿಟಿ ನಾವು ಫಿಕ್ಸ್ ಆಗಿಬಿಟ್ಟಿರ್ತೀವಿ ಮೆಂಟಲಿ. ಅದ್ರ ಸಲುವಾಗಿ ಈಗಿನದನ್ನು ರಾಯರ ರಂಗೋಲಿ ಹಾಕ್ಲಿಕತ್ತೀನಿ. ನೀವು ಹಾಕ್ಬೋದು ಅಥವಾ ಬಿಡ್ಬೋದು. ನಿಮ್ಮ ಹತ್ರ ರಾಯರ ಫೋಟೋ ಇದ್ರೆ ಫೋಟೋ ಇಡ್ರಿ. ಒಬ್ಬೊಬ್ರ ಹತ್ರ ಫೋಟೋ ಇರಂಗಿಲ್ಲ. ಅವ್ರೇನದ ರಾಯರ ವೃಂದಾವನ ಭಕ್ತಿಪೂರ್ವಕವಾಗಿ ವೃಂದಾವನ ನಿಮಗೆ ಹೆಂಗೆ ಬರ್ತದೋ ಹಂಗೆ ನೀವು ಮನಸ್ಸೊಳಗೆ ರಾಯರನ್ನ ನೆನೆಸ್ಕೋತ, ರಾಘವೇಂದ್ರ ರಾಯರನ್ನ ನೆನೆಸ್ಕೋತ ರಂಗೋಲಿ ಹಾಕಿದ್ರಿ ಅಂತಂದ್ರೆ ಅದು ತಾನಾಗೇ ಬಂದೇ ಬಿಡ್ತದೆ. ಏನು ಇದಕ್ಕೇನು ನಾವು ರಂಗೋಲಿ ಕಲಿಬೇಕು, ನನಗೆ ಹಾಕ್ಲಿಕ್ಕೆ ಬರಂಗಿಲ್ಲ, ಇದೆಲ್ಲ ಏನೂ ಇಲ್ಲೇ ಇಲ್ಲ. ಮನಸ್ಸೊಳಗೆ ರಾಘವೇಂದ್ರ ರಾಯರನ್ನ ನೆನೆಸ್ಕೋತ ರಂಗೋಲಿಯನ್ನು ಭಕ್ತಿಪೂರ್ವಕವಾಗಿ ವೃಂದಾವನವನ್ನು ತೆಗೆದು, ವೃಂದಾವನ ಮೇಲೆ ನೋಡ್ರಿ ಶಂಖ ಚಕ್ರ ಅವೆಲ್ಲ ಏನೇನಿರ್ತಾವೆ ಅಷ್ಟು ತೆಗಿಯೋದು. ನಾಮ ಇಷ್ಟು ತೆಗೆದು ಎಲ್ಲರೂ ನಾನಾ ಥರದ ವೃಂದಾವನವನ್ನು ತೆಗಿತೀರಿ. ಸಣ್ಣದು, ಇದಕ್ಕಿಂತ ಸಣ್ಣದು ತೆಗಿಲಿಕ್ಕೆ ಬರ್ತದೆ. ಮಣಿ ಮೇಲೆ ಚೆಂದಾಗಿ ತೆಗೆದು ಅರಿಶಿನ ಕುಂಕುಮ ಹಾಕುವುದಿಲ್ಲ. ರಾಯರಿಗೆ ತುಪ್ಪದ ಬತ್ತಿ, ಮಂತ್ರಾಕ್ಷತೆ, ಒಂದು ಅಥವಾ ಹೂವಿನ ಮಾಲೆ ಆದರೂ ನಡೀತದೆ, ಅಥವಾ ತುಳಸಿ ದಳ, ಒಂದು ತುಳಸಿ ದಳನಾದರೂ ಏರ್ಸಬೇಕು. ಒಂದೇ ಎಲೆ ಅಲ್ರಿ, ದಳ ಅಂದ್ರೆ 3 4 5 ಇರ್ತಾವೆ ಎಲೆ ಒಂದು ದಳದೊಳಗೆ. ಹಂಗೆ ದಳ ಒಂದೇ ಎಲೆ ಏರ್ಸಂಗಿಲ್ಲ. ತುಳಸಿ, ತುಪ್ಪದ ಬತ್ತಿ, ತುಳಸಿ 2 ಇದ್ರೆ ಸಾಕು ರಾಯರಿಗೆ. ಅವ್ರು ಹೆಚ್ಚಿನದು ಏನೂ ಬೇಡಂಗಿಲ್ಲ ನಮ್ಮ ಹತ್ರ. ಅದಕ್ಕೆ ನಾನು 5 ದಿವಸದ ಸೇವಾ ಮಾಡ್ಲಿಕತ್ತೀನಿ. ಹೆಂಗೆ ಅಂತಂದ್ರೆ ಒಂದೇ ಹೊತ್ತು ಊಟ ಮಾಡೋದು, ಒಂದು ಹೊತ್ತು ಅವಲಕ್ಕಿ ಏನಾದರೂ ತಿನ್ನಬಹುದು. ಒಂದೇ ಹೊತ್ತು ಊಟ, ಒಂದು ಹೊತ್ತು ಅವಲಕ್ಕಿ ಏನಾದರೂ ತಿನ್ನೋದು. ಪ್ರದಕ್ಷಿಣ ಸೇವಾ ನಾವು ಎಷ್ಟು ಬೇಕೋ ಅಷ್ಟು 11 7 11 21 108 ಎಷ್ಟು ಪ್ರದಕ್ಷಿಣೆ ಹಿಡಿತೀವಿ ಅದನ್ನು ಸಂಕಲ್ಪ ಮಾಡುವಾಗೆ ಹೇಳಬೇಕು. ಮತ್ತು ಒಂದು ಸಣ್ಣ ತಂಬಿಗೆಯೊಳಗೆ ಹಿತ್ತಾಳೆ ಅಥವಾ ತಾಮ್ರ ಬೆಳ್ಳಿ ಯಾವುದಿರ್ತದೆ ಅದು ಒಂದು ತಂಬಿಗೆಯನ್ನು ತುಂಬಿಡಬೇಕು. ಮತ್ತು ಫಸ್ಟ್ ಗಣಪತಿ ಪೂಜೆಯನ್ನು ಮಾಡಿಕೊಂಡೇ ನಾವು ಕೈಗೊಂಡ ಕಾರ್ಯ ನಿರ್ವಿಘ್ನವಾಗಿ ಆಗಲಿ, ಸೇವೆ ಕಂಪ್ಲೀಟ್ ಆಗಲಿ ಅಂಥೇಳಿ ಗಣಪತಿ ಪೂಜೆಯನ್ನು ಮಾಡಿ ಮನಸ್ಸೊಳಗೆ ಕುಲದೇವತೆಯನ್ನು ನಮಗೆ ನಮ್ಮ ಇಷ್ಟ ದೇವತೆಗಳು ಇರ್ತಾವಲ್ಲ, ಇಷ್ಟಾರ್ಥ ಸಿದ್ಧಿಯಾಗಿರ್ತಾವಲ್ರಿ, ಆ ದೇವರನ್ನು ನೆನೆಸ್ಕೊಂಡು ಗಣಪತಿ ಪೂಜೆ ಮಾಡಿಕೊಂಡೆ. ನೋಡ್ರಿ, ನಮ್ಮಲ್ಲಿ ರಾಯರ ಮೂರ್ತಿ ಇಲ್ಲ, ಅಚ್ಚು ಅಚ್ಚು. ಆ ಅಚ್ಚನ್ನು ಇಟ್ಟು ನಾನು ಪ್ರದಕ್ಷಿಣೆಯನ್ನು ಹಾಕ್ಲಿಕತ್ತೀನಿ. ಮತ್ತು ಮೂರ್ತಿ ಮುಟ್ಲಿಕ್ಕೆ ಬರಂಗಿಲ್ಲ, ಅದು ನಮಗೂ ಗುರ್ತಿರ್ತದೆ. ಮೂರ್ತಿ ಮುಟ್ಟಂಗಿಲ್ಲ, ಅಚ್ಚು ಬರ್ತದೆ. ಅದಕ್ಕೆ ಆ ಅಚ್ಚನ್ನು ಇಟ್ಟು ರಾಯರ ಅಚ್ಚು ಪೂಜೆ ಮಾಡಿ ನಾವು ನಮಗೆ ಹೆಂಗೆ ಬೇಕೋ ಹಂಗೆ ದೇವರನ್ನು ಮನಸ್ಸಾಪೂರ್ವಕವಾಗಿ, ಆದರೆ ಯಾವುದೇ ಮನಸ್ಸೊಳಗೂ ಕೆಟ್ಟ ವಿಚಾರಗಳು ಬರಂಗಿಲ್ಲ ಬಿಡ್ರಿ ಯಾರಿಗೂ. ಯಾವುದೇ ಬೇರೆ ವಿಚಾರಗಳನ್ನು ಮಾಡಲಾರ್ದ ದೇವರಲ್ಲಿಯೇ ಒಂಚೂರು ಮಗ್ನವಾಗಿ ಮನಸ್ಸಾಪೂರ್ವಕವಾಗಿ ಬೇಡಿಕೊಂಡು ಪೂಜೆಯನ್ನು ಮಾಡೋದು. ಅದಕ್ಕಿಂತ ಮೊದಲು ಸಂಕಲ್ಪ ಮಾಡಿಕೊಂಡು ಸ್ಟಾರ್ಟ್ ಮಾಡೋದು. ಮತ್ತು ಇದಕ್ಕೆ ಒಂದು ಕಾಯಿ ಬೇಕು. ದಿನನಿತ್ಯ ಏನು ನೈವೇದ್ಯ ಮಾಡೋದು, ಹಣ್ಣು, ಡ್ರೈ ಫ್ರೂಟ್ಸು ಏನೂ ನಡೀತದೆ. ವೈವಸ್ವತಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭಕ್ತವರ್ಷೆ ಭರ್ತಖಂಡೇ ಜಂಬೂದ್ವೀಪದಂಡಕಾರಣ್ಯೇ ದೇಶೇ ಗೋದಾವರದಕ್ಷಿಣತೀರೆ ಶ್ರೀ ಶಾಲಿವಾಂಶಿಕೆ ಬುದ್ಧಾವತಾರ ರಾಮ ಕ್ಷೇತ್ರೆ ವರ್ತಮಾನೇನ ಪರಾಭವ ನಾಮ ಸಂವತ್ಸರೆ
श्रावणे गुरुवासरे शुभ नक्षत्रे शुभ योगे शुभ कर्णे एवं गण विशेष विशिष्टाय शुभ पुण्यतिथौ मम आत्मन श्रुति स्मृति पुराणोक्त फल प्राप्त्यर्थम अस्माकं सर्वेषां प्रार्थना ಮಾಡಬೇಕು ವೇದವ್ಯಾಸ ರುದ್ರೇಶ सह कुटुंबाना सह परिवारणं क्षेम स्थैर्य अभय आयुरारोग्य प्राप्त्यर्थं सकल मनोरथ सिद्ध्यर्थं सिद्धिद्वारा प्रातः काले श्री गुरुसार गोम श्री राघवेंद्र स्वामी प्रदक्षिण सेवा पूजनंत करिष्ये कुंकुम चंदनं समर्पयामि नानाविध परिमल पुष्पं समर्पयामि कलश पूजनं समर्पयामि ಈ ಕಾಯಿ ಏನು ಮಾಡಬೇಕು? ಇಡೀ ಕಾಯಿ ಈಗ ನಾವೇನು ಇಟ್ಟಿರ್ತೀವಿ 5 ದಿವಸ ಸೇವೆ ಆದಮೇಲೆ 6ನೇ ದಿವಸ ಈ ಕಾಯಿ ತೆಗಿಯೋದ್ರಿ. ಒಂದು ತುಪ್ಪದ ಬತ್ತಿ ಹಚ್ಚಿಟ್ಟು ಮತ್ತು ನಮಸ್ಕಾರ ಮಾಡಿ, ಪ್ರದಕ್ಷಿಣೆ ಅಂತೂ 5 ದಿವ್ಸಕ್ಕೆ ಮುಗಿದಿರ್ತಾವೆ. ಮತ್ತು ನಮಸ್ಕಾರ ತುಪ್ಪದ ಬತ್ತಿ ಹಚ್ಚಿಟ್ಟು ನಮಸ್ಕಾರ ಮಾಡಿ ತೆಗಿಯೋದು, ಕಾಯಿ ಒಡೆಯೋದ್ರಿ. ಒಡೆದು ಅದನ್ನು ಏನಾದರೂ ಸ್ವೀಟ್ ಮಾಡಿ ಮನೆ ಮಂದಿ ಎಲ್ಲ ತಿನ್ನೋದು ನೋಡ್ರಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿರಿ, ನಾ ಆನ್ಸರ್ ಮಾಡ್ತೀನಿ. 3 ದಿವಸದ ಸೇವಾ ಯಾವುದು ಹಿಡೀರಿ. ಮತ್ತು ಹಂಗೇನಾದರೂ ಡೇಟ್ ಅದು ಅಡ್ಡ ಬರ್ತಿದ್ರೆ ಮತ್ತು ನೆಕ್ಸ್ಟ್ ಗುರುವಾರದಿಂದ ನೀವು ಸೇವೆ ಮಾಡ್ಬೋದು. ಇಷ್ಟು ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಮತ್ತು ಏನಾದರೂ ಇದ್ದರೂ ಕಮೆಂಟ್ ಮಾಡಿರಿ, ಆನ್ಸರ್ ಮಾಡ್ತೀನಿ. ಗುರು ರಾಘವೇಂದ್ರ ರಾಯರ ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರಲಿ. ರಾಯರ ಬಗ್ಗೆ ಅಂತೂ ಹೇಳೋ ಹಂಗೆ ಇಲ್ಲ, ಕೂಸು ಇದ್ದಂಗೆ ಅವರು. ಕೂಸುಗಳು ಇವ್ರ ಹತ್ರ ಹೋಗಬೇಕು, ಇವ್ರ ಹತ್ರ ಹೋಗಬಾರ್ದು ಅನ್ನೋದು ಇರಂಗಿಲ್ಲ. ರಾಯರು ಕೂಡ ಹಂಗನೇ. ನಾವು ಮನಸ್ಸಾಪೂರ್ವಕವಾಗಿ ಭಕ್ತಿಯಿಂದ ಸೇವೆ ಮಾಡಿದ್ರೆ ಆಶೀರ್ವಾದ ಸದಾ ಇರ್ತದೆ. ರಾಯರು ಯಾರಿಗೂ ಇಲ್ಲಿವರೆಗೆ ಅವ್ರಿಗೆ ನಂಬಿದವ್ರಿಗೆ ಯಾರಿಗೂ ಕೈ ಬಿಟ್ಟದ್ದು ಇಲ್ಲಿವರೆಗೂ ಇಲ್ಲವೇ ಇಲ್ಲ. ಅದಕ್ಕೆ ನೀವು ಎಲ್ಲರೂ ರಾಯರ ಆಶೀರ್ವಾದಕ್ಕೆ ಪಾತ್ರರಾಗ್ರಿ. ಎಲ್ರಿಗೂ ಒಳ್ಳೆಯದಾಗಲಿ. ಮಾಯಿಗಳ ಮರ್ಧಿಸಿದ ರಾಘವೇಂದ್ರ ರಾಯ ಬಾರೋ, ತಂದೆ ತಾಯಿ ಬಾರೋ, ನಮ್ಮನ್ ಕಾಯ ಬಾರೋ. ಮಾಯಿಗಳ ಮರ್ಧಿಸಿದ ರಾಘವೇಂದ್ರ ರಾಯ ಬಾರೋ, ತಂದೆ ತಾಯಿ ಬಾರೋ, ನಮ್ಮನ್ ಕಾಯ ಬಾರೋ. ವಂದಿಪ ಜನರಿಗೆ ಮಂದಾರ ತರುವಂತೆ, ವಂದಿಪ ಜನರಿಗೆ ಮಂದಾರ ತರುವಂತೆ, ಕುಂದದ ಭೀಷ್ಟವ ಕೊಡುತ್ತಿಪ್ಪ ರಾಯಬಾರೋ, ಕುಂದದ ಭೀಷ್ಟವ ಕೊಡುತ್ತಿಪ್ಪ ಸುರಮುನಿ ಮಂದನ ಮತಿಗೆ ರಾಘವೇಂದ್ರ ರಾಯಬಾರೋ, ತಂದೆ ತಾಯಿ ಬಾರೋ, ನಮ್ಮನ್ ಕಾಯ ಬಾರೋ.